ಅಮೆರಿಕ ವೆನೆಜುವೆಲಾದ ಮೇಲೆ ದಾಳಿ ಮಾಡಿದಾಗ ಯಾಕೆ ವೆನೆಜುವೆಲಾದ ದೊಡ್ಡಣ್ಣನಾದ ಚೀನಾ ಮತ್ತು ರಷ್ಯಾ ಹೆಜ್ಜೆ ಹಿಂದೆ ಇಟ್ಟಿದೆ? ಮದುರೋಗೆ ಸಹಾಯ ಮಾಡಲು ಕೂಡಲೇ ವಿಮಾನಗಳೇಕೆ ಬಂದಿಲ್ಲ? ಚೀನಾ ಮತ್ತು ರಷ್ಯಾ ಬೆಂಬಲವನ್ನು ಯಥಾಸ್ಥಿತಿಯಿಂದ ಕಡಿಮೆ ಮಾಡಿರುವುದರ ಬಗ್ಗೆ ತಿಳಿಯುವ ಮೊದಲು ಅಮೆರಿಕ ವೆನೆಜುವೆಲಾದ ಮೇಲೆ ದಾಳಿ ಮಾಡಿರುವುದರ ಹಿಂದಿನ ನಿಜ ಕಾರಣವನ್ನು ಮೊದಲು ತಿಳಿಯೋಣ. ಈ ಯುದ್ಧ ಡ್ರಗ್ಸ್ನ ಸರಬರಾಜು ನಿಯಂತ್ರಣ ಮಾಡಲು, ಟೆರರಿಸಮನ್ನು ನಿಯಂತ್ರಿಸಲು ಅಥವಾ ಡೆಮೊಕ್ರಸಿಯನ್ನು ಕಾಪಾಡಲು ಅಲ್ಲ. ಈ ಯುದ್ಧವು ಸಾವಿನಂಚಿನಲ್ಲಿರುವ ಡಾಲರನ್ನು ಬದುಕಿಸಲು ಆಗಿದೆ. ಇದಕ್ಕೆಲ್ಲ ಮೂಲ 1974ರಲ್ಲಿ ಹೆನ್ರಿ ಕಿಸ್ಸಿಂಗರ್ ಮತ್ತು ಸೌದಿ ಅರೇಬಿಯಾದ ಮಧ್ಯೆ ನಡೆದಿರುವ ಸೀಕ್ರೆಟ್ ಡೀಲ್. ಇಲ್ಲಿ ಶುರುವಾಗುತ್ತದೆ ಪೆಟ್ರೋ ಡಾಲರ್ ಸಿಸ್ಟಮ್. ತೈಲದ ವ್ಯವಹಾರವು ಕೇವಲ ಡಾಲರ್ ಮೂಲಕವೇ ನಡೆಯಬೇಕು ಮತ್ತು ಇದರ ಪ್ರತಿಯಾಗಿ ಅಮೆರಿಕವು ಮಿಲಿಟರಿ ರಕ್ಷಣೆ ಕೊಡುತ್ತದೆ ಎಂಬುದೇ ಈ ಡೀಲ್ ಆಗಿತ್ತು. ಇಂದು ಪ್ರತಿ ದೇಶ ಡಾಲರ್ ಮೂಲಕ ತೈಲದ ವ್ಯವಹಾರ ಮಾಡುತ್ತದೆ. ಅಂದರೆ ಅಮೆರಿಕ ನೋಟ್ ಪ್ರಿಂಟ್ ಮಾಡುತ್ತಿದೆ ಮತ್ತು ನಾವೆಲ್ಲ ಕಷ್ಟಪಟ್ಟು ದುಡಿಯುತ್ತಿದ್ದೇವೆ. ಮೊದಲೇ ತಿಳಿದ ಹಾಗೆ ವೆನೆಜುಲಾ ಅತಿ ದೊಡ್ಡ ತೈಲ ನಿಕ್ಷೇಪ ಹೊಂದಿದೆ. ಕೆಲ ಸಮಯದ ಹಿಂದೆ ವೆನೆಜುಲಾ ತೈಲವನ್ನು ಡಾಲರ್ನ ಮೂಲಕ ರಫ್ತು ಮಾಡುವುದನ್ನು ನಿಲ್ಲಿಸಿತ್ತು. ಇದು ಒಂದು ಕೇವಲ ಟ್ರೇಡ್ ಡಿಸಿಷನ್ ಆಗಿರಲಿಲ್ಲ, ಇದು ಪೆಟ್ರೋ ಡಾಲರ್ನ ಮೇಲೆ ನೇರ ಅಟ್ಯಾಕ್ ಆಗಿತ್ತು. ಇತಿಹಾಸದ ಪುಟ ತಿರುಗಿಸಿ ಪೆಟ್ರೋ ಡಾಲರ್ಗೆ ಅಥವಾ ಡಾಲರ್ಗೆ ಚಾಲೆಂಜ್ ಮಾಡಿದವರ ಪರಿಸ್ಥಿತಿ ಏನಾಗಿದೆ ಎಂದು ನೋಡಿದರೆ 2005ರಲ್ಲಿ ಇರಾಕ್ನ ನಾಯಕ ಸದ್ದಾಮ್, 2009ರಲ್ಲಿ ಲಿಬಿಯಾದ ನಾಯಕ ಗಡಾಫಿಯ ಪ್ಲಾನೆಡ್ ಹತ್ಯೆಗಳು ಹಾಗೂ ಆ ದೇಶದ ಪರಿಸ್ಥಿತಿ ಅಮೆರಿಕದ ಕ್ರೂರ ಅಧಿಕಾರಶಾಹಿ ಸ್ವಾರ್ಥ ಪ್ರವೃತ್ತಿಯನ್ನು ತೋರಿಸುತ್ತದೆ. ನೆನಪಿರಲಿ, ಇದು ಕಾಕತಾಳೀಯವಲ್ಲ, ಇದೊಂದು ಪ್ಯಾಟರ್ನ್. ಏನೆಂದರೆ ಡಾಲರ್ ಈಗಾಗಲೇ ತುಂಬ ವೀಕ್ ಆಗಿದೆ. ರಷ್ಯಾ ಡಾಲರ್ನ ಅವಶ್ಯಕತೆ ಇಲ್ಲದೆಯೇ ಎಲ್ಲ ವ್ಯಾಪಾರಗಳನ್ನು ಮಾಡುತ್ತಿದೆ. ಚೀನಾ ಸ್ವಿಫ್ಟ್ ಎಂಬ ಅಲ್ಟರ್ನೇಟಿವ್ ಬಳಕೆ ಮಾಡುತ್ತಿದೆ. ಇನ್ನು ಬ್ರಿಕ್ಸ್ ಕರೆನ್ಸಿ ಗೊತ್ತಲ್ಲ. ಅಮೆರಿಕ ವೆನೆಜುವೆಲಾದೊಂದಿಗೆ ಜಗತ್ತಿಗೆ ವಾರ್ನಿಂಗ್ ಕೊಡಲು ಹೊರಟಿದೆ. ಆದರೆ ಈ ವಾರ್ನಿಂಗ್ ಡಾಲರನ್ನು ಬಚಾವು ಮಾಡುವುದಿಲ್ಲ, ಇದು ಡಾಲರನ್ನು ಇನ್ನೂ ಕುಸಿತಗೊಳ್ಳುವಂತೆ ಮಾಡುತ್ತದೆ. ಏಕೆಂದರೆ ಈಗಾಗಲೇ ಜಗತ್ತಿಗೆ ತಿಳಿದಿದೆ ಅಮೆರಿಕದ ಡಾಲರ್ ನಿಂತಿರುವುದೇ ಬಾಂಬ್ನಿಂದ ಎಂದು. ಈ ವಿಷಯ ತಿಳಿದ ನಂತರ ಯಾರೂ ಹೆದರುವುದಿಲ್ಲ ಮತ್ತು ವೇಗವಾಗಿ ಜಾಣ ಹೆಜ್ಜೆ ಇಡುತ್ತದೆ. ಉದಾಹರಣೆ ಬೇರಾರೂ ಅಲ್ಲ, ನಮ್ಮ ಭಾರತ. ಅಮೆರಿಕ ಒಂದು ಕಲ್ಲಿನಿಂದ 2 ಗುರಿ ಇಟ್ಟಿದೆ. 2 ಅಲ್ಲ 3 ಎಂದು ಹೇಳಬಹುದು. ಮೊದಲನೆಯದು ಮೊದಲೇ ತಿಳಿದ ಹಾಗೆ ತೈಲ. ಎರಡನೆಯದ್ದು ವೆನೆಜುವೆಲಾದಲ್ಲಿರುವ ದ ಆ್ಯಂಡೀಸ್ ರೀಜನ್. ಅಮೆರಿಕಕ್ಕೆ ಗೊತ್ತಿದೆ ತೈಲಗಳು ಡಿಕ್ಲೈನಿಂಗ್ ಎಸೆಟ್ ಎಂದು, ಹಾಗೂ ಮುಂದಿನ ದಿನಗಳಲ್ಲಿ EV, ಇಲೆಕ್ಟ್ರಾನಿಕ್ಸ್, ಸೋಲಾರ್ ಪ್ಯಾನೆಲ್, ಸ್ಯಾಟಲೈಟ್ಗಳಿಗೆ ಆಯಿಲ್ಗಿಂತ ಹೆಚ್ಚು ಮೆಟಲ್ಗಳ ಅವಶ್ಯಕತೆ ಇದೆ ಎಂದು. ಈ ಆ್ಯಂಡೀಸ್ ರೀಜನ್ ಚಿನ್ನ, ನ್ಯಾಚುರಲ್ ಗ್ಯಾಸ್ ಮತ್ತು ಬೇರೆ ರೇರ್ ಅರ್ಥಗಳನ್ನು ಸಮೃದ್ಧವಾಗಿ ಹೊಂದಿದೆ. ಈ ಮೂಲಕ ಅಮೆರಿಕ ತುಂಬ ದೊಡ್ಡ ಪ್ಲ್ಯಾನ್ನೊಂದಿಗೆ ವೆನೆಜುವೆಲಾದ ಮೇಲೆ ದಾಳಿ ಮಾಡಿದೆ. ಮೂರನೇ ಕಾರಣ, ವೆನೆಜುವೆಲಾ ಲ್ಯಾಟಿನ್ ಅಮೆರಿಕಾದ ಸಂಪತ್ತಿನ ಬಾಗಿಲು. ಮುಂದೆ ಅಗಾಧವಾದ ಬೆಳ್ಳಿ ಹೊಂದಿರುವ ಮೆಕ್ಸಿಕೋ, ಅಗಾಧವಾದ ಲಿಥಿಯಂ ಹೊಂದಿರುವ ಬೊಲಿವಿಯಾ ಮತ್ತು ಅಗಾಧವಾದ ಕಾಪರ್ ಹೊಂದಿರುವ ಪೆರು ಮತ್ತು ಚಿಲಿಗೆ ದಾಳಿ ಮಾಡಲು ಇದು ಸಹಾಯ ಮಾಡುತ್ತದೆ ಎಂಬುದೇ ಅಮೆರಿಕಾದ ಪ್ಲ್ಯಾನ್. ಇಷ್ಟೆಲ್ಲದರ ಮಧ್ಯೆ ಚೀನಾ ಮತ್ತು ರಷ್ಯಾ ಯಾಕೆ ಕೈಚಾಚಿದೆ ಎಂದು ನೋಡುವುದಾದರೆ, ಮೊದಲೇ ತಿಳಿದ ಹಾಗೆ ಚೀನಾ ಎಲ್ಲದರಲ್ಲೂ ಲಾಭವನ್ನೇ ಹುಡುಕುತ್ತಿರುತ್ತದೆ. ಈಗಾಗಲೇ ಚೀನಾ $67 ಬಿಲಿಯನ್ ಸಾಲವನ್ನು ವೆನೆಜುವೆಲಾಕ್ಕೆ ನೀಡಿದೆ ಮತ್ತು $10 ಬಿಲಿಯನ್ ಸಾಲ ಮರುಪಾವತಿಯಾಗಿಲ್ಲ. ಜೊತೆಗೆ ಚೀನಾ ನಿರ್ಮಿಸಲು ಉದ್ದೇಶಿಸಿರುವ ರೈಲ್ವೆ ಮತ್ತು ಕೈಗಾರಿಕಾ ಯೋಜನೆಗಳು ಹಳ್ಳ ಹಿಡಿದಿದೆ. 2015ರ ನಂತರ ಚೀನಾ ಸಾಲ ಕೊಡುವುದನ್ನು ಕಡಿಮೆ ಮಾಡಿದೆ.
ತೈಲಕ್ಕೆ ಪ್ರತಿಯಾಗಿ ಸಾಲದ ಒಪ್ಪಂದ ತೈಲ ಉತ್ಪಾದನೆ ಕುಸಿದ ಕಾರಣ ನಿರೀಕ್ಷೆಯಂತೆ ನಡೆಯಲಿಲ್ಲ ಮತ್ತು ಮದುರೋ ಸರಕಾರದ ಅಸ್ಥಿರತೆ ಚೀನಾ ಹಿಂದೆ ಸರಿಯಲು ಕಾರಣ. ಮುಖ್ಯವಾಗಿ ಚೀನಾ ಅಮೆರಿಕಾದೊಂದಿಗೆ ನೇರವಾಗಿ ಯುದ್ಧ ಮಾಡಲು ರೆಡಿ ಇಲ್ಲ, ಏಕೆಂದರೆ ಚೀನಾಕ್ಕೆ ಅಮೆರಿಕಾದ ದೊಡ್ಡ ಮಾರುಕಟ್ಟೆ ಮುಖ್ಯ. ಇನ್ನು ರಷ್ಯಾ ಈಗಾಗಲೇ ಒಂದು ಯುದ್ಧ ಮಾಡುತ್ತಿದೆ. ಈ ಸಮಯದಲ್ಲಿ ವೆನೆಜುವೆಲಾದ ಪರ ನಿಂತರೆ ರಷ್ಯಾ ಆತ್ಮಾಹುತಿ ಮಾಡಿದ ಹಾಗೆ. ಹಿಂದೆ 2018ರಲ್ಲಿ ರಷ್ಯಾ ವೆನೆಜುವೆಲಾಗೆ ತನ್ನ ಅಣ್ವಸ್ತ್ರ ಸಾಮರ್ಥ್ಯದ ವಿಮಾನಗಳನ್ನು ಕಳುಹಿಸಿ ಅಮೆರಿಕಾಗೆ ಎಚ್ಚರಿಕೆ ನೀಡಿತ್ತು. ಆದರೆ ಇಂದು ರಷ್ಯಾ ಯುಕ್ರೇನ್ನೊಂದಿಗೆ ಯುದ್ಧದಲ್ಲಿ ಬ್ಯುಸಿಯಾಗಿದೆ ಹಾಗೂ ದೂರದ ಮಿತ್ರನಿಗೆ ಆರ್ಥಿಕ ಸಹಾಯ ಮಾಡಲು ರಷ್ಯಾ ರೆಡಿ ಇಲ್ಲ. ರಷ್ಯಾ ಮತ್ತು ಚೀನಾ ವೆನೆಜುವೆಲಾವನ್ನು ಉಳಿಸಲಿಲ್ಲ, ಏಕೆಂದರೆ ಉಳಿಸಲು ತಗಲುವ ವೆಚ್ಚವು ಮುಂದೆ ಸಿಗುವ ಲಾಭಕ್ಕಿಂತ ಹೆಚ್ಚಾಗಿದೆ. ಚೀನಾಗೆ ವೆನೆಜುವೆಲಾ ಒಂದು ಕೆಟ್ಟ ಹೂಡಿಕೆಯಾದರೆ ರಷ್ಯಾಗೆ ಅದು ನಿಭಾಯಿಸಲಾಗದ ಐಷಾರಾಮಿಯಾಗಿದೆ. ಟ್ರಂಪ್ನ ನಿರ್ಧಾರ ಮಾತುಗಳನ್ನು ಹೇಳಬೇಕೆಂದಿಲ್ಲ. ಈತ ಜಗತ್ತಿಗೆ ಭಾರ. ಅಮೆರಿಕಾದ ಪ್ರಧಾನಿಯಾಗಿ ಯಾರೇ ಬಂದರೂ ಇವರುಗಳ ಪ್ರವೃತ್ತಿ ವಿಭಿನ್ನವಾಗಿರಲ್ಲ. ಎಲ್ಲರೂ ಒಂದೇ ಎಂದು ಅಮೆರಿಕ ಪ್ರೂವ್ ಮಾಡಿ ತೋರಿಸಿದೆ. ಟ್ರಂಪ್ನ ಹುಚ್ಚಾಟ ಸ್ವಲ್ಪ ಹೆಚ್ಚು, ಅಷ್ಟೇ ವ್ಯತ್ಯಾಸ. ಯಾವುದೇ ಕರೆನ್ಸಿಯ ಬೆಳವಣಿಗೆಗೆ ಯುದ್ಧದ ಅವಶ್ಯಕತೆ ಇದೆ ಎಂದರೆ ಅರ್ಥ ಮಾಡಿಕೊಳ್ಳಿ, ಅದು ಡೈಯಿಂಗ್ ಕರೆನ್ಸಿ ಆಗಿದೆ ಎಂದು. ವೆನೆಜುವೆಲಾ ಶುರು ಅಲ್ಲ, ಅದು ಕೊನೆಯ ಅಧ್ಯಾಯದ ಪ್ರಾರಂಭ. ಡಾಲರ್ ಸ್ಟ್ರಾಂಗ್ ಇದ್ದಾಗ ಅಮೆರಿಕಾಗೆ ಬಾಂಬ್ನ ಅಗತ್ಯವಿರಲಿಲ್ಲ. ಒಟ್ಟಿಗೆ ಹೇಳುವುದಾದರೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಯಾರೂ ಶಾಶ್ವತ ಮಿತ್ರರಲ್ಲ. ಅಮೆರಿಕ, ರಷ್ಯಾ, ಚೀನಾ ತಮ್ಮ ಸ್ವಂತ ಹಿತಾಸಕ್ತಿಗೆ ವೆನೆಜುವೆಲಾವನ್ನು ಬಲಿ ಕೊಡುತ್ತಿದೆ. ಮದರೂನ ಮಲ್ಟಿಪೋಲರ್ ಮೈತ್ರಿ ಈಗ ಬಣ್ಣಗೆಟ್ಟಿದೆ.